ವೀಕ್ಷಕರೇ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ನಡು ರಸ್ತೆಯಲ್ಲೇ ಕಾರು ಖಾಸಗಿ ಬಸ್ ನಡುವೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಮುಂಭಾಗ ನಜ್ಜುಗುಜ್ಜು. ಕಾರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯ. ಉಡುಪಿಯ ಕಾರ್ಕಳ ತಾಲೂಕಿನ ಧೂಪದಕಟ್ಟೆ ಬಳಿ ಘಟನೆ. ಹಾವೇರಿಯಲ್ಲಿ ಗುತ್ತಿಗೆದಾರ ಶಿವಾನಂದ ಬರ್ಬರ ಹತ್ಯೆಗೆ ಬಿಗ್ ಟ್ವಿಸ್ಟ್. ಆರೋಪಿ ಅಶ್ರಫ್ ಕೊಲೆಗೆ 20 ಲಕ್ಷ ರೂಪಾಯಿ ಹುಬ್ಬಳ್ಳಿ ಹುಡುಗರಿಗೆ ಸುಪಾರಿ ಕೊಟ್ಟಿದ್ದಂತೆ. ಹತ್ಯೆಯ ಕಹಾನಿ ಬಿಚ್ಚಿಟ್ಟ ಆರೋಪಿಯ ಆಡಿಯೋ ವೈರಲ್. ಬನಶಂಕರಿ ಲೇಔಟ್ 6ನೇ ಹಂತದಲ್ಲಿ ಸೈಟ್ ಖರೀದಿಸಿದವರಿಗೆ ಬಿಗ್ ಶಾಕ್. ಭೂಸ್ವಾಧೀನ ಪ್ರಕ್ರಿಯೆ ರದ್ದು. ಬೀದಿಗೆ ಬಿದ್ದ 350ಕ್ಕೂ ಹೆಚ್ಚು ಕುಟುಂಬಗಳು. ಕೋರ್ಟ್ ವ್ಯಾಜ್ಯ ಮುಚ್ಚಿಟ್ಟು ಸೈಟ್ ಮಾರಾಟ ಮಾಡಿದ್ದ ಬಿಡಿಎ ವಿರುದ್ಧ ಆಕ್ರೋಶ. ಬನ್ನೂರಲ್ಲಿ ಕಾವೇರಿ ನದಿಗೆ ಕೆಆರ್ಎಸ್ ಡ್ಯಾಂನಿಂದ ನೀರು ಬಿಡುಗಡೆ. ಹಸು ಮೇಯಿಸುವುದಕ್ಕೆ ಹೋದಾಗ ಸೆಳೆತಕ್ಕೆ ಸಿಲುಕಿದ್ದ ತಂದೆ ಮಗ. ಕಾವೇರಿ ನದಿಯಲ್ಲಿ ಸಿಲುಕಿದ್ದ ತಂದೆ ಮಗನ ರಕ್ಷಣೆ. ಸಿಎಂ ತವರಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಾಲಕಿ ಹೊತ್ತೊಯ್ದ ಕೇಸ್. ಹಣಕ್ಕಾಗಿ ಮಗುವನ್ನ ಕರೆದೊಯ್ದಿದ್ದು ತಪ್ಪು. ಆತನನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ಮುಂದೆ ಯಾರೂ ಕೂಡ ಹಿಂಸೆ ನೀಡಬಾರದು ಎಂದು ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ವಾರ್ನಿಂಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.